ನಮಸ್ಕಾರ, ಬನ್ನಿ ಸ್ನೇಹಿತರೆ, ನಾವು ಇವತ್ತು ಬೇಸಿಕ್ ಮ್ಯಾಜಿಕ್ ಸ್ಪೋಕನ್ ಇಂಗ್ಲಿಷ್ನ ಕೊನೆಯ ದಿನವನ್ನು ನೋಡೋಣ. 10ನೇ ದಿನವಾಗಿ ಇಲ್ಲಿ ನಾವು ಏನನ್ನು ಕಲಿಯೋದು ಅಂತಂದರೆ, ಕೊನೆಯ ತರಗತಿಯಲ್ಲಿ ನಾವು ಮೇ ಅನ್ನು ಬಳಸಿ ಸೆಂಟೆನ್ಸನ್ನು ಮಾಡೋದನ್ನು ಕಲಿತೀವಿ. ನಾನು ಹೋಗಬಹುದು, ಐ ಮೇ ಗೋ, ಶಿ ಮೇ ಗೋ, ಹಿ ಮೇ ಗೋ, ದೇ ಮೇ ಗೋ ಅಂತ ಅವರು ಹೋಗಬಹುದು, ಅವಳು ಹೋಗಬಹುದು. ಆದರೆ ಇವತ್ತು ಅವಳು ಹೋಗದೇ ಇರಬಹುದು ಎನ್ನುವ ಸೆಂಟೆನ್ಸ್ಗಳನ್ನು ಯಾವ ರೀತಿ ಹೇಳಬೇಕು ಅನ್ನೋದನ್ನು ನೋಡೋಣ. ಅತ್ಯಂತ ಸರಳವಾಗಿ ನೆಗೆಟಿವ್ ಸೆಂಟೆನ್ಸ್ ಯೂಸಿಂಗ್ ಎ ಮೇ ನಾಟ್. ನಾಟ್ ಅಂದರೆ ಏನ್ರಿ? ಇಲ್ಲ ಅಂತ ಅರ್ಥ. ಇಲ್ಲ ಅಂತ ನಾವು ಬಳಸ್ತೀವಿ. ಮೇ ನಾಟ್ ಅಂದರೆ ಇಲ್ಲ ಅಂತ ಅರ್ಥ. ಈಗ ಸೆಂಟೆನ್ಸನ್ನು, ಇಂಗ್ಲೀಷ್ ಸೆಂಟೆನ್ಸನ್ನು ನೋಡೋಣ. ಆ್ಯಸ್ ಇಟ್ ಈಸ್ ಮೇನೇ ಬಳಸ್ತೀವಿ, ಅದರ ಮುಂದೆ ನಾಟ್ ಅಷ್ಟೇ ಸೇರಿಸ್ತೀವಿ ಅಷ್ಟೇ. ಅದಕ್ಕೇನಿಲ್ಲ, ನಾಟ್ ಅಷ್ಟೇ ಸೇರಿಸ್ತೀವಿ. ಐ ಮೇ ನಾಟ್ ಗೋ ಟು ದಿ ಪಾರ್ಕ್. ನಾನು ಪಾರ್ಕ್ಗೆ ಹೋಗದೇ ಇರಬಹುದು. ಅದು ಐ ಮೇ ಗೋ ಟು ದಿ ಪಾರ್ಕ್ ಅಂದರೆ ನಾನು ಪಾರ್ಕಿಗೆ ಹೋಗಬಹುದು. ಇಲ್ಲಿ ಐ ಮೇ ನಾಟ್ ಗೋ ಟು ದಿ ಪಾರ್ಕ್, ನಾನು ಪಾರ್ಕಿಗೆ ಹೋಗದೇ ಇರಬಹುದು ಅಂತ ಅತ್ಯಂತ ಸರಳವಾಗಿ ಕಲಿಬೋದು. ನೆಕ್ಸ್ಟ್ ಏನಪ್ಪ ಅಂದರೆ, ಶಿ ಮೇ ನಾಟ್ ಅರೈವ್ ಸೂನ್. ಅವಳು ಶೀಘ್ರದಲ್ಲೇ ಬರುವುದಿಲ್ಲ ಅಥವಾ ಬರದೇ ಇರಬಹುದು ಅಂತ ಅರ್ಥ. ಬರುವುದಿಲ್ಲ ಅಂದರೂ ಓಕೆ, ಬರದೇ ಇರಬಹುದು ಅಂತಂದರೆ ಇನ್ನೂ ಎಕ್ಸಾಕ್ಟ್ ಆಗಿರುತ್ತೆ. ಬರದೇ ಇರಬಹುದು ಅಂತ ಮಾಡ್ಕೋಬೋದು. ಈಗ ಅವಳು ಬರಬಹುದು ಅನ್ನಕ ಶಿ ಮೇ ಅರೈವ್ ಸೂನ್ ಅಂತ ಆಗುತ್ತೆ. ಶಿ ಮೇ ನಾಟ್ ಅರೈವ್ ಸೂನ್ ಅಂತ ಆಗುತ್ತೆ. ನೆಕ್ಸ್ಟ್, ವಿ ಮೇ ನಾಟ್ ಹ್ಯಾವ್ ಲಂಚ್ ಎಟ್ ನೂನ್. ನಾವು ಮಧ್ಯಾಹ್ನದ ಭೋಜನ ಮಾಡದೇ ಇರಬಹುದು ಅಂತೇಳಿ ಅರ್ಥ. ಓಕೆ, ನೆಕ್ಸ್ಟ್, ಹಿ ಮೇ ನಾಟ್ ಹೆಲ್ಪ್ ಅಸ್. ಅವನು ನಮಗೆ ಸಹಾಯ ಮಾಡದೇ ಇರಬಹುದು. ಅವನು ಸಹಾಯ ಮಾಡುತ್ತಾನೆ ಅನ್ನಕ ಅಥವಾ ಅವನು ಸಹಾಯ ಮಾಡಬಹುದು ಅಂತ ಹೇಳ್ಬೇಕಾಗಿತ್ತಂತಂದರೆ, ಹಿ ಮೇ ಹೆಲ್ಪ್ ಅಸ್. ಅವನು ನಮಗೆ ಸಹಾಯ ಮಾಡಬಹುದು ಅಂತೇಳಿ ಸರಳವಾಗಿ ಅರ್ಥವಾಗುತ್ತೆ ಪ್ರಿಯ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡೋದಾಗಿತ್ತಂದ್ರೆ, ನೆಕ್ಸ್ಟ್ ಒಂದು ಸೆಂಟೆನ್ಸ್, ದೇ ಮೇ ನಾಟ್ ಗೋ ಟು ದಿ ಬೀಚ್. ಅವರು ಕಡಲ ತೀರಕ್ಕೆ ಹೋಗದೇ ಇರಬಹುದು. ದೇ ಮೇ ಗೋ ಟು ದಿ ಬೀಚ್ ಅಂದರೆ ಅವರು ಕಡಲ ತೀರಕ್ಕೆ ಹೋಗಬಹುದು ಅಂಥೇಳಿ. ದೇ ಮೇ ನಾಟ್ ಗೋ ಟು ದಿ ಬೀಚ್ ಅಂದರೆ ಅವರು ಕಡಲ ತೀರಕ್ಕೆ ಹೋಗದೇ ಇರಬಹುದು ಅಂತೇಳಿ ಅರ್ಥ ಆಗುತ್ತೆ. ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ಗಳಿದೆ, ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಭಾಳ ಈಸಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು, ನೀವು ಸಹಿತ ಇದನ್ನು ಬಳಸ್ಬೋದು. ಓಕೆ, ನೆಕ್ಸ್ಟ್, ಐ ಮೇ ನಾಟ್ ನೀಡ್ ಯುವರ್ ಅಡ್ವೈಸ್. ನನಗೆ ನಿಮ್ಮ ಸಲಹೆ ಅಗತ್ಯ ಇಲ್ಲದೆ ಇರಬಹುದು ಅಂತ. ಅಗತ್ಯವಿರದಿರಬಹುದು ಅಂತಂದರೆ ಅಗತ್ಯ ಇಲ್ಲದೆ ಇರಬಹುದು ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್, ಶಿ ಮೇ ನಾಟ್ ಜಾಯ್ನ್ ಅಸ್. ಅವಳು ನಮ್ಮೊಂದಿಗೆ ಸೇರದೇ ಇರಬಹುದು. ಅವಳು ನಮ್ಮ ಜೊತೆ ಸೇರದಿರಬಹುದು ಅಥವಾ ನಮ್ಮ ಜೊತೆ ಬರದೇ ಇರಬಹುದು ಅಂತ ಅರ್ಥವನ್ನು ಕೊಡುತ್ತೆ. ಇದು ಅತ್ಯಂತ ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸು. ಅವಳು ಬರಬಹುದು ಅಂತ ಹೇಳಬೇಕಾಗಿತ್ತಂದ್ರೆ, ಶಿ ಮೇ ಜಾಯ್ನ್ ಅಸ್. ಅವಳು ನಮ್ಮೊಂದಿಗೆ ಬರಬಹುದು. ಶಿ ಮೇ ನಾಟ್ ಜಾಯ್ನ್ ಅಸ್. ಅವಳು ನಮ್ಮೊಂದಿಗೆ ಬರದೇ ಇರಬಹುದು. ಓಕೆ, ನೆಕ್ಸ್ಟ್, ವಿ ಮೇ ನಾಟ್ ಸಿ ದೆಮ್ ಟುಮಾರೋ. ನಾವು ಅವರನ್ನು ನಾಳೆ ನೋಡದೇ ಇರಬಹುದು. ಯಾಕಂದರೆ ಅವರು ಬೆಂಗಳೂರು ಬೇರೆ ಕಡೆ ಹೋಗ್ತಾ ಇರಬಹುದು. ಅದಕ್ಕೆ ನಾವು ಈ ರೀತಿ ವಿ ಮೇ ನಾಟ್ ಸಿ ದೆಮ್ ಟುಮಾರೋ, ನಾವು ಅವರನ್ನು ನೋಡದೇ ಇರಬಹುದು. ನಾವು ಅವರನ್ನು ನೋಡಬಹುದು ಅಂತ ಹೇಳಬೇಕಾಗಿತ್ತಂದರೆ ನಾಟ್ ಕೆಡಿಸಿದರೆ ಸಾಕು. ವಿ ಮೇ ಸಿ ದೆಮ್ ಟುಮಾರೋ, ನಾವು ಅವರನ್ನು ನಾಳೆ ನೋಡಬಹುದು ಅಂತ ಅರ್ಥವನ್ನು ಕೊಡುತ್ತೆ. ಹಿ ಮೇ ನಾಟ್ ಕಾಲ್ ಯು ಲೇಟರ್. ಅವನು ನಿನ್ನನ್ನು ನಂತರ ಕರೆ ಮಾಡದಿರಬಹುದು. ಅವನು ನಿನ್ನನ್ನು ಕರೀದೇ ಇರಬಹುದು ಅಂತ ಹೇಳ್ತಿದ್ದೀವಿ. ಈ ಮೇ ಕಾಲ್ ಯು ಲೇಟರ್ ಅಂದರೆ ಅವನು ನಿನ್ನನ್ನು ಆಮೇಲೆ ಕರೆಯಬಹುದು ಅಂತ ಅರ್ಥ. ಆಮೇಲೆ ಈ ಮೇ ನಾಟ್ ಅಂದರೆ ಅವನು ನಿನ್ನ ಕರೆಯದೇ ಇರಬಹುದು ಅಂತ ಅರ್ಥ. ದೇ ಮೇ ನಾಟ್ ಫಿನಿಶ್ ಅರ್ಲಿ. ಅವರು ಮುಂಚೆನೇ ಮುಗಿಸದೇ ಇರಬಹುದು. ದೇ ಮೇ ಫಿನಿಶ್ ಅರ್ಲಿ, ಅವರು ಬೇಗನೆ ಮುಗಿಸಬಹುದು. ದೇ ಮೇ ನಾಟ್ ಫಿನಿಶ್ ಅರ್ಲಿ, ಅವರು ಬೇಗನೆ ಮುಗಿಸದೇ ಇರಬಹುದು.